ನಡುವೆ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಪೋಸ್ಟರ್ ಹಾಕುವಂಥದ್ದು ಇಂಥ ಕ್ಷುಲ್ಲಕವಾದ ರಾಜಕಾರಣ ಕೂಡ ನಡೀತಿದೆ. ನಿನ್ನೆ ಕೂಡ ಪೋಸ್ಟರ್ ಬಿಟ್ಟಿದ್ದಾರೆ ಸರ್, ಬದನೆಕಾಯಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಯಾರಾದರೂ ರೈತರ ಪರ ಅಥವಾ ಜನಪರ ಮಾತಾಡಿದ್ರೆ ಕುಟುಂಬನ ತೇಜೋವಧೆ ಮಾಡೋದು ಇಷ್ಟೇನಾ ಅವ್ರ ಕೆಲಸ ಅಂತ ನಿಮ್ಗೆ ಏನಂತ? ಈಗ ಇರಲಿ ಅಣ್ಣ, ಪೋಸ್ಟರ್ ಅಭಿಯಾನ ಕಾಂಗ್ರೆಸ್ನವ್ರಿಗೇನು ಹೊಸದಲ್ಲ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ 40% ಕಮಿಷನ್ನು ಅಂತ PCM ಕ್ಯಾಂಪೇನ್ ಮಾಡಿದ್ರು. ಈಗ ಆ ಒಂದು ಪರ್ಸೆಂಟೇಜು ಎಲ್ಲಿ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಿಗೂ ಗೊತ್ತಿದೆ, ಬೇರೆ ಪಕ್ಷದವ್ರು ಬಿಟ್ಬಿಡಿ. ಹಾಗಾಗಿ ಪೋಸ್ಟರ್ ಅಭಿಯಾನ ಇವೆಲ್ಲ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನೋಡಿ, ಯಾರ್ಯಾರ್ದು ಭೂಮಿ ಎಲ್ಲೆಲ್ಲಿದೆ, ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನು ಹೊಂದಿದ್ದಾರೆ ಕರ್ನಾಟಕದಲ್ಲಿ, ಬೇಕಾದರೆ ನಾವು ಬಿಡುಗಡೆ ಮಾಡ್ತೀವಿ. ಆದರೆ ಅಷ್ಟು ಸಣ್ಣತನದ ರಾಜಕಾರಣಕ್ಕೆ ನಾವು ಇಳಿಬಾರದು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಇರೋವಂಥದ್ದು ರೈತರ ಬದುಕಿನ ಪ್ರಶ್ನೆ. ಇಲ್ಲಿ ಕುಮಾರಣ್ಣ ಅವ್ರನ್ನ ತೇಜೋವಧೆ ಮಾಡ್ತಾರೋ, ನಿಖಿಲ್ ಕುಮಾರಸ್ವಾಮಿನ ತೇಜೋವಧೆ ಮಾಡ್ತಾರೋ, ಮನೇಲಿರೋ ಹೆಣ್ಮಕ್ಳನ್ನ ಬೀದಿಗೆ ತೊಗೊಂಬಂದು ತೇಜೋವಧೆ ಮಾಡ್ತಾರೋ, ಅದಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅವ್ರ ಮನಸ್ಥಿತಿ ಅದು. ನೋಡೋಣ, ಮುಂದಕ್ಕೆ ರೈತರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವು ರೈತರ ಜೊತೆ ನಿಂತಿರ್ತೀವಿ. ನಿಮ್ಮ ಕಾರ್ಯಕರ್ತರೇನು ಕೇಳಿಲ್ವಾ ಸರ್? ಈಗ ನಾವು ಅಂಡಿಸ್ತೀವಿ ನಿಮ್ಮ ಇವ್ರಿಗೆಲ್ಲ ಮಾತಾಡ್ತಾರೆ ಕಾರ್ಯಕರ್ತರು ಸಹ. ಈಗ ನೋಡಿ ಅಣ್ಣ, ಯಾರೋ ಏನೋ ಒಂದು ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆಲ್ಲನೂ ನಾವು ಕೂಡ ಮಾಡ್ತಾ ಹೋದರೆ ಬಹುಶಃ ಅದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ನಾವು ಒಂದು ಒಳ್ಳೆಯ ಉದ್ದೇಶಕ್ಕೆ ರೈತರ ಪರವಾಗಿ ಕೈ ಜೋಡಿಸಿದ್ದೀವಿ. ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಮ ಧರ್ಮ. ಈ ನಡುವೆ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಪೋಸ್ಟರ್ ಹಾಕುವಂಥದ್ದು ಇಂಥ ಕ್ಷುಲ್ಲಕವಾದ ರಾಜಕಾರಣ ಕೂಡ ನಡೀತಿದೆ. ನಿನ್ನೆ ಕೂಡ ಪೋಸ್ಟರ್ ಬಿಟ್ಟಿದ್ದಾರೆ ಸರ್, ಬದನೆಕಾಯಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಯಾರಾದರೂ ರೈತರ ಪರ ಅಥವಾ ಜನಪರ ಮಾತಾಡಿದ್ರೆ ಕುಟುಂಬನ ತೇಜೋವಧೆ ಮಾಡೋದು ಇಷ್ಟೇನಾ ಅವ್ರ ಕೆಲಸ ಅಂತ ನಿಮ್ಗೆ ಏನಂತ? ಈಗ ಇರಲಿ ಅಣ್ಣ, ಪೋಸ್ಟರ್ ಅಭಿಯಾನ ಕಾಂಗ್ರೆಸ್ನವ್ರಿಗೇನು ಹೊಸದಲ್ಲ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ 40% ಕಮಿಷನ್ನು ಅಂತ PCM ಕ್ಯಾಂಪೇನ್ ಮಾಡಿದ್ರು. ಈಗ ಆ ಒಂದು ಪರ್ಸೆಂಟೇಜು ಎಲ್ಲಿ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಿಗೂ ಗೊತ್ತಿದೆ, ಬೇರೆ ಪಕ್ಷದವ್ರು ಬಿಟ್ಬಿಡಿ. ಹಾಗಾಗಿ ಪೋಸ್ಟರ್ ಅಭಿಯಾನ ಇವೆಲ್ಲ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನೋಡಿ, ಯಾರ್ಯಾರ್ದು ಭೂಮಿ ಎಲ್ಲೆಲ್ಲಿದೆ, ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನು ಹೊಂದಿದ್ದಾರೆ ಕರ್ನಾಟಕದಲ್ಲಿ, ಬೇಕಾದರೆ ನಾವು ಬಿಡುಗಡೆ ಮಾಡ್ತೀವಿ. ಆದರೆ ಅಷ್ಟು ಸಣ್ಣತನದ ರಾಜಕಾರಣಕ್ಕೆ ನಾವು ಇಳಿಬಾರದು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಇರೋವಂಥದ್ದು ರೈತರ ಬದುಕಿನ ಪ್ರಶ್ನೆ. ಇಲ್ಲಿ ಕುಮಾರಣ್ಣ ಅವ್ರನ್ನ ತೇಜೋವಧೆ ಮಾಡ್ತಾರೋ, ನಿಖಿಲ್ ಕುಮಾರಸ್ವಾಮಿನ ತೇಜೋವಧೆ ಮಾಡ್ತಾರೋ, ಮನೇಲಿರೋ ಹೆಣ್ಮಕ್ಳನ್ನ ಬೀದಿಗೆ ತೊಗೊಂಬಂದು ತೇಜೋವಧೆ ಮಾಡ್ತಾರೋ, ಅದಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅವ್ರ ಮನಸ್ಥಿತಿ ಅದು. ನೋಡೋಣ, ಮುಂದಕ್ಕೆ ರೈತರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವು ರೈತರ ಜೊತೆ ನಿಂತಿರ್ತೀವಿ. ನಿಮ್ಮ ಕಾರ್ಯಕರ್ತರೇನು ಕೇಳಿಲ್ವಾ ಸರ್? ಈಗ ನಾವು ಅಂಡಿಸ್ತೀವಿ ನಿಮ್ಮ ಇವ್ರಿಗೆಲ್ಲ ಮಾತಾಡ್ತಾರೆ ಕಾರ್ಯಕರ್ತರು ಸಹ. ಈಗ ನೋಡಿ ಅಣ್ಣ, ಯಾರೋ ಏನೋ ಒಂದು ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆಲ್ಲನೂ ನಾವು ಕೂಡ ಮಾಡ್ತಾ ಹೋದರೆ ಬಹುಶಃ ಅದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ನಾವು ಒಂದು ಒಳ್ಳೆಯ ಉದ್ದೇಶಕ್ಕೆ ರೈತರ ಪರವಾಗಿ ಕೈ ಜೋಡಿಸಿದ್ದೀವಿ. ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಮ ಧರ್ಮ.